ವಿದ್ಯಾರ್ಥಿಗಳು ದೇಶದ ವಿದ್ಯಾರ್ಥಿಗಳ ಹೋರಾಟಕ್ಕೆ ಇವತ್ತು ಜಯ ತೋರದಲ್ಲಿ ಇವತ್ತು ಜಯ ಸಿಕ್ಕಿರೋದನ್ನ ಸಂತೋಷಪಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತೇನು 12 ವರ್ಷಗಳಿಂದ 152 ಲೀಕ್ ಆದರೂ ಕೂಡ ರಾಜೀನಾಮೆ ಕೊಟ್ಟಿದ್ದಿಲ್ಲ. ಇವತ್ತು ಪ್ರಥಮವಾಗಿ ಮಾಡಿದೆ. ಇವತ್ತೇನು ಕೇಂದ್ರ ಸರ್ಕಾರ ನಡೀತಿರೋದೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇವತ್ತು ವಿದ್ಯಾರ್ಥಿಗಳ ನ್ಯಾಯವಾದ ಹೋರಾಟಕ್ಕೆ ಯಾವ ಸರ್ಕಾರಗಳು ಇವತ್ತು ತಗ್ಗಲೇಬೇಕು. ಇವತ್ತು ಕೇಂದ್ರ ಮಂತ್ರಿಗಳಾದಂಥ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಏನು ಹೋರಾಡಿದ್ರು ಇಡೀ ರಾಷ್ಟ್ರಾದ್ಯಂತ ಯುವಕರು ಇವತ್ತು ಅವ್ರಿಗೆ ಜಯ ಸಿಕ್ಕಿದೆ. ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೂ ಎಲ್ಲರಿಗೂ ಪರಿಹಾರ ಕೊಡ್ತಾರೆ. ಪೊಲೀಸ್ ಕೇಸ್ಗಳನ್ನ ವಾಪಸ್ ತಗೋಬೇಕು. ಮುಂದೆ ನೀಟ್ ಎಕ್ಸಾಮ್ಗಳು ಕರೆಕ್ಟಾಗಿ ಮಕ್ಕಳಿಗೆ ಇವತ್ತು ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಇವತ್ತು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಾಷ್ಟ್ರಾದ್ಯಂತ ಹೋರಾಟ ಮಾಡಿದರು. ಅದಕ್ಕೂ ಕೂಡ ನಾವು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕೂಡ ಹಲವು ದಿನಗಳಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಚಿವರಾದ ಮಲ್ಲಿಕಾರ್ಜುನ್ MP ಮೇಡಮ್ ಅವರು ಪ್ರಭಾ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ನ್ಯಾಯ ಸಿಕ್ಕಿದೆ ಯುವಕರಿಗೆ. ಮುಂದಿನ ದಿನಗಳಲ್ಲಿ ಹುಡುಗರಿಗೆ ಯುವಕರಿಗೆ ಒಳ್ಳೆಯ ದಾರಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಇನ್ನೂ ಯಾವುದೇ ಇಂಥ ಹೋರಾಟಗಳಿದ್ದರೆ ಇವತ್ತು ಇನ್ನೂ ಅರ್ಧ ಡಜನ್ ಮುಂದಿನ ದಿನಗಳ ನ್ಯಾಯವಾಗಿ ಹೋರಾಟ ನಡೆದ್ರೆ ಅರ್ಧ ಜನ ಇವತ್ತು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು ಒಳಗೆ ಹೋಗೋದ್ರಾಗ ಅನುಮಾನನೇ ಇಲ್ಲ. ಯಾಕೆಂದರೆ ಇವ್ರು ನಡೆಸ್ತಿರೋ ಸರ್ಕಾರ CBI, ಇನ್ಕಮ್ ಟ್ಯಾಕ್ಸ್ ಹಾಗೂ ಎಲೆಕ್ಷನ್ ಕಮಿಷನಿಂದನೇ ಈ ಸರ್ಕಾರ ನಡೀತಾ ಇದೆ. ಇವತ್ತು ಇಂಥ ಹೋರಾಟದಿಂದ ಇನ್ನು BJPಯ ಡೌನ್ಫಾಲ್ ಸ್ಟಾರ್ಟ್. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕೊಟ್ಟರೆ ಅರ್ಥ ಈ ಕೇಂದ್ರ ಸರ್ಕಾರದ 3/4 ಜನ ಕ್ಯಾಬಿನೆಟ್ ಮಂತ್ರಿಗಳು ಜೈಲೊಳಗೆ ಹೋಗ್ತಾರೆ. 3 ತಿಂಗಳು ರಾಜೀನಾಮೆ ಕೊಟ್ಟರೆ ಸಾಕು, ಎಲ್ಲ ಅರ್ಧ ಜನ ಕ್ಯಾಬಿನೆಟ್ ಮಂತ್ರಿಗಳು ಒಳಗೋಗುವಂಥ ಪರಿಸ್ಥಿತಿ ಇವತ್ತಿದೆ. ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಇದಕ್ಕೆ ಹೆಸರು ಕರಿಬೇಕಲ್ಲ, ಮಾತಾಡ್ಬೇಕು, ರೆಕಾರ್ಡ್ ಮಾಡ್ತಿರ್ತಾರೆ, ಬರ್ಬೇಕಲ್ಲ ರೆಕಾರ್ಡ್ ಆಗ್ತದೆ. ಯುವಕ ಕಾಂಗ್ರೆಸ್ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ